ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ ದೂರದಿಂದ. ಬೈಕ್ ತಗೊಂಡು ಬಂದಿರೋದು ಇದೆ ಫಸ್ಟ್ ಟೈಮ್. ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ವೀಡಿಯೋ ಏನಂದರೆ ಮುರುಡೇಶ್ವರ ಹೋಗ್ತಾ ಇದ್ದೀನಿ. ಹಾಗೆ ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್. ಫಸ್ಟ್ ಮೋಟೋ ವ್ಲಾಗ್ ಆಗಿರೋದ್ರಿಂದ ವೀಡಿಯೋ ಆ್ಯಂಗಲ್ ಹೆಚ್ಚು ಕಡಿಮೆ ಆಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯಿತು ಬಿಡು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲೇ ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೆ. ನೀವು ನೋಡಿದರೆ ಏನೋ ಗೊತ್ತಿಲ್ಲ, ಫೇಕ್ ಪ್ರಾಡಕ್ಟ್ನ ಕಳಿಸಿದ್ದಾರೆ. ಸೊ ಮತ್ತೆ ಇನ್ವೆಸ್ಟ್ ಮಾಡೋದು ಸದ್ಯಕ್ಕೆ ಕಷ್ಟ ಅಂದ್ಬಿಟ್ಟು ಮೊಬೈಲ್ನಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಬಂತು ಮುರುಡೇಶ್ವರ ಬಾಗಿಲು. ಆ್ಯಕ್ಚುಲಿ ತುಂಬ ಸಲ ಬಂದಿದ್ದೀನಿ ನಾನು, ಬಟ್ ಬೈಕ್ ತಗೊಂಡು ಬಂದಿರೋದು ಇದೆ ಫಸ್ಟ್ ಟೈಮ್. ತುಂಬಾ ಶೇಕ್ ಆಗ್ತಿದೆ ವಿಡಿಯೋ. ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ ದೂರದಿಂದ ಶಿವ ಮತ್ತು ಗೋಪುರ. ಭಾಳ ಟ್ರಾಫಿಕ್ ಇದೆ. ನಾವು ಒಂದು ಸಣ್ಣ ಜಾಗ ಕೊಟ್ಟರೆ ಹೋಗ್ಬಿಡ್ತೀನಿ ಅತ್ಲಾಗೆ. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಒಂದು ಪುಣ್ಯಕ್ಷೇತ್ರ. ಮುರುಡೇಶ್ವರ ಅಂದಾಗ ನಮಗೆ ಮೊದಲು ನೆನಪಾಗೋದಂದರೆ ದೈತ್ಯಾಕಾರನ ಶಿವನ ಮೂರ್ತಿ. ಪ್ರಮುಖ ಆಕರ್ಷಣೆಯಾದ ಈ ಶಿವನ ಮೂರ್ತಿ 123 ಅಡಿ ಎತ್ತರ ಇದೆ. ಇನ್ನೊಂದು ಖುಷಿ ವಿಚಾರ ಅಂದರೆ ಇದು ಇರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇನ್ನೊಂದು ಕಡೆ ರಾಜಗೋಪುರ. ಮುರುಡೇಶ್ವರದಲ್ಲಿರುವ ಈ ದೇವಾಲಯದ ರಾಜಗೋಪುರ ಬರೋಬ್ಬರಿ 237 ಫೀಟ್ ಎತ್ತರ ಇದೆ. ಇದು ಕೂಡ ಜಗತ್ತಿನ 2ನೇ ರಾಜಗೋಪುರ ಎಂಬ ಹೆಸರಿಗೆ ಪಾತ್ರವಾಗಿದೆ.
ಪೌರಾಣಿಕ ನಂಬಿಕೆಗಳ ಪ್ರಕಾರ ಗಣೇಶನು ಬ್ರಾಹ್ಮಣ ಹುಡುಗನ ರೂಪದಲ್ಲಿದ್ದಾಗ ರಾವಣನ ಬೇಡಿಕೆಯಂತೆ ಹಿಡಿದುಕೊಂಡಿದ್ದ ಆತ್ಮಲಿಂಗವನ್ನು ಕೆಳಗೆ ಇಟ್ಟ ಸ್ಥಳವಿದು. ಅನಂತ ಶಿವ ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಬನ್ನಿ. ಹೊಸದಾಗಿ ಸ್ಟಾರ್ಟ್ ಆಗಿರೋದು ಇದು. ಪರ್ ಹೆಡ್ಡು 100 ರೂಪಾಯಿ 15 ನಿಮಿಷಕ್ಕೆ. ಹಾಗೆ ನಿಮಗೇನಾದರೂ ಸ್ಕೂಬಾ ಡೈವಿಂಗ್ ಮಾಡಬೇಕಂತಂದರೆ ಇಲ್ಲಿ ಹತ್ರನೇ ನೇತ್ರಾಣಿ ದ್ವೀಪ ಅಂತ ಇದೆ, ಅಲ್ಲಿ ಬಂದು ನೀವು ಎಂಜಾಯ್ ಮಾಡ್ಬೋದು. ಯಾವ ಇವೆಲ್ಲ ನಿಮಗೆ ಈ ಶಾರ್ಟ್ ಇನ್ಫಾರ್ಮೇಷನ್ನು ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚು ಕ್ವಾಲಿಟಿ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೀವೇನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಹಾಗೆ ಬಜೆಟ್ ಆ್ಯಕ್ಷನ್ ಕ್ಯಾಮ್ರಾ ಯಾರಾದರೂ ಯೂಸ್ ಮಾಡ್ತಿದ್ರೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ ಅಂತ ಕ್ಯಾಮ್ರಾ ನೇಮ್ನ ಒಂದು ಕಮೆಂಟ್ ಮಾಡಿ. ಏನು ಹೇಳಲ್ಲ, ಯಾಕೆ ಹೇಳಬೇಕು? ಓಕೆ ಗಾಯ್ಸ್, ಇನ್ನೊಂದು ವಿಡಿಯೋ ಜೊತೆ ಸಿಗುವ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.